ರಾತ್ರಿ 12ರ ನಂತರ ಈ ಹಳ್ಳಿಯಲ್ಲಿ ಯಾರೂ ಹೊರಗೆ ಹೋಗೋದಿಲ್ಲ. ಹೋಗಿದವರು ಮತ್ತೆ ಹಿಂದಿರುಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಇದು ಕೇವಲ ಕಥೆಯಲ್ಲ, ನಿಜವೂ ಆಗಿರಬಹುದು. ಈ ಕಥೆಯ ನಾಯಕ ಕಿರಣ್. ಅವನು ಧೈರ್ಯಶಾಲಿ, ಆದರೆ ಸ್ವಲ್ಪ ಹಠದ ಹುಡುಗ. ಹಳ್ಳಿಯವರು ಹೇಳಿದ ಮಾತು ಅವನು ಎಂದಿಗೂ ನಂಬೋದಿಲ್ಲ. ಭೂತ ಅಂತ ಏನೂ ಇರೋದಿಲ್ಲ, ಎಲ್ಲವೂ ಫೇಕ್. ಹಳ್ಳಿಯಲ್ಲೊಂದು ಹಳೆಯ ಆಲದ ಮರ ಇತ್ತು. ರಾತ್ರಿ 12 ಗಂಟೆಯ ನಂತರ ಅಲ್ಲಿ ಯಾರೂ ಹೋಗೋದಿಲ್ಲ. ಅಲ್ಲಿ ಒಂದು ಶಕ್ತಿ ಇದೆ. ಹೋದವರು ಭಯದಿಂದ ಮರಳಿ ಬಂದಿಲ್ಲ ಇಲ್ಲಿಯವರೆಗೂ. ಒಂದು ದಿನ ಸ್ನೇಹಿತರು ಕಿರಣ್ಗೆ ಸವಾಲು ಹಾಕಿದರು. ನಿನಗೆ ನಿಜವಾಗ್ಲೂ ಧೈರ್ಯ ಇದ್ದರೆ ಇವತ್ತು ರಾತ್ರಿ ನೀನು ಅಲ್ಲಿಗೆ ಹೋಗ್ಬಿಟ್ಟು ಬಾ. ಆಗ ಕಿರಣ್, ನಾನು ಹೋಗ್ಬಿಟ್ಟು ಬರ್ತೀನಿ, ಪ್ರೂಫ್ ಕೂಡ ತರ್ತೀನಿ. ಆಗ ರಾತ್ರಿ 12 ಗಂಟೆ ಆಯಿತು. ಕಿರಣ್ ಒಬ್ಬನೇ ಆ ಮರದ ಕಡೆ ನಡೆದುಕೊಂಡು ಹೋಗುತ್ತಿದ್ದ. ಗಾಳಿ ಇಲ್ಲ, ಸದ್ದು ಇಲ್ಲ, ಒಂದು ವಿಚಿತ್ರ ಮೌನ. ಆದರೆ ಏನಾಯಿತು ಗೊತ್ತಾ? ಅಚಾನಕ್ಕಾಗಿ ಅವನ ಹಿಂದೆ ಒಂದು ನೆರಳು ಕಾಣಿಸಿಕೊಂಡಿತು. ಅದು ನಿಧಾನವಾಗಿ ಅವನ ಹತ್ತಿರ ಬರುತ್ತಿತ್ತು. ಕಿರಣ್ ಹೃದಯ ಜೋರಾಗಿ ಬಡಿಯಲು ಶುರುವಾಯಿತು. ಆಗ ಅಲ್ಲಿ ಆಲದ ಮರದ ಹತ್ತಿರ ಬಂದ ಯಾರು ಅಂತ ಗೊತ್ತಿಲ್ಲ, ಹಿಂದೆ ಬಂದರು. ನನ್ನ ಸ್ಥಳಕ್ಕೆ ಯಾಕೆ ಬಂದೆ? ಆಗ ಅವನು ಹಿಂತಿರುಗಿ ಧೈರ್ಯ ಮಾಡಿ ನೋಡಿದ. ಅವನ ಮುಂದೆ ಒಂದು ಭಯಾನಕ ರೂಪ, ಕಪ್ಪು ಕಣ್ಣುಗಳು ಅವನ ಮುಂದೆ ನಿಂತಿತ್ತು. ಆಗ ಕಿರಣ್ ಕಿರ್ಚಿದ, ಮತ್ತೆ ನೆಲಕ್ಕೆ ಬಿದ್ದ. ಮುಂದಿನ ದಿನ ಹಳ್ಳಿಯವರು ಕಿರಣ್ಣನ್ನು ಅಲ್ಲಿ ಕಂಡರು. ಅವನು ಬದುಕಿದ್ದ, ಆದರೆ ತುಂಬ ಭಯಗೊಂಡಿದ್ದ. ಆ ದಿನದಿಂದ ಅವನು ಹಿರಿಯರ ಮಾತು ಕೇಳಲು ಶುರು ಮಾಡಿದ. ಕೆಲವು ಕಥೆಗಳು ಕೇವಲ ಕಥೆಗಳು ಅಲ್ಲ, ಅವು ನಿಜವಾಗಿರಬಹುದು. ಹಿರಿಯರ ಮಾತುಗಳನ್ನು ನಾವು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.